ಇರ್ಬೋದು ಅಂತಕ್ಕಂಥದ್ದು ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಮಟ್ಟಕ್ಕಾಗಲಿಲ್ಲ. ಅಟ್ಲೀಸ್ಟ್ ಒಂದಿದ್ದದ್ದು 9ಕ್ಕಾದ್ರೂ ರೀಚ್ ಆಗಿತ್ತು. ಜನ ಒಳ್ಳೆ ಕೆಲಸ ವೋಟ್ ಹಾಕಲ್ಲ ಅಂತ ಮತ್ತೆ ಪ್ರೂವ್ ಆದಂಗೆ ಆಯ್ತಲ್ಲ. ವೋಟ್ ಹಾಕ್ತಾರೆ, ವೋಟ್ ಹಾಕ್ದೇ ಆಗೋದಿಲ್ಲ. ಲಕ್ಷಾಂತರ ಜನರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ವೋಟ್ ಮಾಡಿದ್ದಾರೆ. ಇಲ್ಲಿ ಏನಾಗ್ತದೆ, ಕೆಲಸ ಮಾಡಿರೋದು ಒಂದಾದರೆ ಬರೀ ಯೂಟ್ಯೂಬ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಮೀಡಿಯಾ, ಸೋಷಿಯಲ್ ಮೀಡಿಯಾಗಳಿರ್ಬೋದು, ಅದನ್ನೇ ಪ್ರಚಾರ ಮಾಡ್ತಕ್ಕಂಥದ್ದು ಇದೆ. ಸಾಮಾನ್ಯವಾಗಿ DK ಸುರೇಶ್ 24x7 ಕೆಲಸ ಮಾಡಿದ್ರು ಯೂಟ್ಯೂಬ್ ಉಪಯೋಗಿಸಲ್ಲ, ಮತ್ತೊಂದು ಆಗಲ್ಲ. ಈಗ ಬೆಂಗಳೂರು ಟು ಕನಕಪುರ ರೋಡ್ ಮಾಡಿದಂಥ ಕೇಂದ್ರ ಸರ್ಕಾರದ ಯೋಜನೆ ಆದರೂ ತಂದು ಮಾಡಿದಂಥ ಯಾರೂ ಅದೆಲ್ಲ ನೋಡಲ್ಲ. ಈಗ ನೋಡ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ಏನು ಮಾಡ್ತಾರೆ ಅದರಲ್ಲೇ ಆಕಾಶ ಭೂಮಿ ಎಲ್ಲ ಒಟ್ಟಿಗೆ ತೋರಿಸ್ತಾರೆ. ಸದ್ಯದಲ್ಲೇ ಅದು ಜನಗಳಿಗೂ ಗೊತ್ತಾಗಬೇಕಲ್ಲ, ನಾವು ಆಕಾಶ ಭೂಮಿ ನಿಮ್ಮ ಮುಂದಿನ ರಾಜಕೀಯ ನಡೆಗಳೇನು? ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ ನಾವು. ಈಗ ಸದ್ಯಕ್ಕೆ ನಮ್ಮ ಚುನಾವಣೆ 2028ಕ್ಕೆ ಯೋಚನೆ ಮಾಡ್ತೀವಿ. ಈಗ ಸದ್ಯಕ್ಕೆ ಯೋಚನೆ ಮಾಡೋ ಬಿಜೆಪಿ ಪಕ್ಷದಲ್ಲಿ ಇಟ್ಕೊಂಡು ಅವರು ಒಂದಷ್ಟು ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಆಡಳಿತದ ಬಗ್ಗೆ. ಯಾರ್ದು ಟೀಕೆ ಮಾಡಲಿಲ್ಲ, ಯಾರ್ದು ಟೀಕೆ ಮಾಡಲಿಲ್ಲ. ನನ್ನ ಕ್ಷೇತ್ರಕ್ಕೆ ಏನು ಅನುದಾನ ತರಬೇಕು ಅದನ್ನು ತರ್ತಕ್ಕಂಥ ಕೆಲಸ ಈ ಸರ್ಕಾರ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ ಅಷ್ಟಕ್ಕೆ ಅವರು ಅದನ್ನು ಸೋಮಶೇಖರ್ ಕಾಂಗ್ರೆಸ್ ಜೊತೆಲಿ ಅವನೇ, ಕಾಂಗ್ರೆಸ್ ಜೊತೆಲಿ ಕಾಂಗ್ರೆಸ್ ಜೊತೆಲಿ ಇದ್ದೀನಿ. ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಗೆದ್ದಿದ್ದಾರೆ. ಅದೆಲ್ಲ ಆಮೇಲೆ ಸ್ವಲ್ಪ ದಿವಸ ಹೋಲಿ. ಈಗ ನಮ್ಮ ಕ್ಷೇತ್ರ ಅನುದಾನ ಏನು ಬೇಕಾಗ್ತದೆ ಆ ವಿಚಾರಕ್ಕೆ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಮತ್ತು ಇನ್ನಿತರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೇವೆ. ಅಭಿವೃದ್ಧಿನ ಡೆವಲಪ್ಮೆಂಟ್ ಆಗಬೇಕಲ್ಲ.